ಓಂ ನಾರಾಯಣಾಯ ವಿದ್ಮಹೆ ಶ್ರೀನಿವಾಸಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸಮಸ್ತ ನಾಡಿನ ಜನತೆಗೂ ಹಾಗೂ ಜ್ಯೋತಿಷ್ಯಾಭಿಮಾನಿಗಳಿಗೂ ನಮಸ್ಕಾರಗಳು. ಮೇಷರಾಶಿ ಭವಿಷ್ಯ. ಇಂದು ನೀವು ಅನೈತಿಕ ಚಟುವಟಿಕೆಗಳಿಂದ ದೂರವಿರುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮಗೆ ತೊಂದರೆ ಅನುಭವಿಸುವಿರಿ. ನೀವು ಉನ್ನತ ಅಧಿಕಾರಿಗಳಿಂದ ಅಸಮಾಧಾನವನ್ನು ಎದುರಿಸಬೇಕಾಗುತ್ತದೆ. ಆದರೆ ವಿವಾದಗಳಿಂದ ದೂರವಿರಿ, ಉತ್ತಮ. ಅದೃಷ್ಟ ಸಂಖ್ಯೆ 8. ವೃಷಭ ರಾಶಿ ಭವಿಷ್ಯ. ಕೆಲವು ಕೆಲಸಗಳನ್ನು ಹೊಸದಾಗಿ ಪ್ರಾರಂಭಿಸುವ ಯೋಚನೆ ಇರುತ್ತದೆ. ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಮಾತುಗಳನ್ನು ಆಡಿರಿ. ಬಡ್ಡಿ ವ್ಯವಹಾರಗಳಲ್ಲಿ ಜಾಗೃತೆ ವಹಿಸಿರಿ. ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ ಭವಿಷ್ಯ. ನಿಮ್ಮ ಸ್ಥೈರ್ಯ ಬಲವಾಗಿ ಉಳಿಯುತ್ತದೆ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಕುಟುಂಬದೊಂದಿಗೆ ಒಳ್ಳೆಯ ದೇವತಾ ಸಂದರ್ಶನದಲ್ಲಿ ಕಾಲ ಕಳೆಯುವಿರಿ. ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ ಭವಿಷ್ಯ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ. ಕೆಲವರಿಂದ ಕಟು ಮಾತುಗಳನ್ನು ಕೇಳುವ ಸಮಯ ಬರುತ್ತದೆ. ಆದ್ದರಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯಲು ನಿಧಾನಿಸಿ. ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ ಭವಿಷ್ಯ. ಕೆಲಸದ ವಾತಾವರಣವು ಕ್ಲಿಷ್ಟವಾಗಿದ್ದಾಗುತ್ತದೆ. ವ್ಯಾಪಾರದಲ್ಲಿ ಏರಿಳಿತಗಳು ಉಂಟು. ಜೀವನದಲ್ಲಿ ಉದ್ವಿಗ್ನತೆ ಬರುವ ಸಾಧ್ಯತೆ ಇದೆ, ಜಾಗೃತಿ. ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ ಭವಿಷ್ಯ. ಯಾವುದೇ ಕೆಲಸವನ್ನು ಯೋಚಿಸಿ ಮಾಡುವುದರಿಂದ ಒಳ್ಳೆಯದು. ನಿಮ್ಮ ದೈನಂದಿನ ಕಾರ್ಯಕ್ರಮಗಳು ಎಂದಿನಂತೆ ನಡೆಸಿರಿ, ಒಳ್ಳೆಯದಾಗುವುದು. ಹೆಣ್ಣು ಮಕ್ಕಳಿಗೆ ಮಾನಸಿಕ ತೊಂದರೆ ಉಂಟಾಗುವುದು. ಅದೃಷ್ಟ ಸಂಖ್ಯೆ 4. ತುಲಾರಾಶಿ ಭವಿಷ್ಯ. ಕಾರ್ಯಸ್ಥಳದಲ್ಲಿ ನೀವು ನೂತನವಾದಂಥ ಕೆಲಸ ಮಾಡಲು ಪ್ರಯತ್ನಿಸುವಿರಿ. ನಿಮ್ಮ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಹಿರಿಯರ ಮಾರ್ಗದರ್ಶನ ಪಡೆಯಿರಿ, ಮುಂದೆ ಒಳ್ಳೆಯದು. ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ ಭವಿಷ್ಯ. ಪ್ರೇಮ ಪ್ರೀತಿಗೆ ಸಂಬಂಧಪಟ್ಟಂತೆ ಕೆಲವು ಒತ್ತಡಗಳು ಬರುತ್ತವೆ. ಅದಕ್ಕಾಗಿ ದೇವತಾ ಪೂಜೆಯನ್ನು ಮಾಡುವುದರಿಂದ ಸರಿ ಹೋಗುತ್ತದೆ. ಮನಸ್ಸು ಚಂಚಲವಾಗಬಾರದು. ಅದೃಷ್ಟ ಸಂಖ್ಯೆ 8. ಧನುಸು ರಾಶಿ ಭವಿಷ್ಯ. ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತೆ ಲಾಭವು ಉಂಟಾದರೂ ಸಹ ವಾದ ವಿವಾದಗಳಲ್ಲಿ ನಿಮಗೆ ತೊಂದರೆ ಇದೆ. ಧಾರ್ಮಿಕ ಭಕ್ತಿಗಳಲ್ಲಿ ಆದ್ಯತೆ ನೀಡಿರಿ. ಅದೃಷ್ಟ ಸಂಖ್ಯೆ 7. ಮಕರ ರಾಶಿ ಭವಿಷ್ಯ. ವ್ಯಾಪಾರದ ವಹಿವಾಟಿನಲ್ಲಿ ಹೆಚ್ಚು ಲಾಭ ಬರುವ ಸಮಯವಿದ್ದರೂ ಬೇರೆಯವರಿಂದ ತೊಂದರೆಯಾಗುವುದು. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನ ಹರಿಸಿದರೆ ಒಳ್ಳೆಯದು. ಅದೃಷ್ಟ ಸಂಖ್ಯೆ 4. ಕುಂಭರಾಶಿ ಭವಿಷ್ಯ. ಹೊರದೇಶದಲ್ಲಿರುವವರಿಗೆ ಅನಗತ್ಯವಾದ ಖರ್ಚುಗಳು ಉಂಟಾಗುತ್ತವೆ. ಮಾನಸಿಕ ನೆಮ್ಮದಿಗಾಗಿ ನೀವು ಶ್ರೀ ಶನೈಶ್ಚರನ ಪೂಜೆ ಮಾಡಿದರೆ ಒಳ್ಳೆಯದಾಗುವುದು. ಅದೃಷ್ಟ ಸಂಖ್ಯೆ 8. ಮೀನರಾಶಿ ಭವಿಷ್ಯ. ಸ್ಪರ್ಧಾತ್ಮಕವಾದಂಥ ಜೀವನದಲ್ಲಿ ಯಶಸ್ಸು ಗಳಿಸಲು ನೀವು ವೈಯಕ್ತಿಕವಾದಂಥ ಕಳಕಳಿಯನ್ನು ಹೊಂದಬೇಕು. ಇಲ್ಲದಿದ್ದರೆ ನೀವು ಗುರುವಿನ ಅನುಗ್ರಹ ಪಡೆದು ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವುದು ಒಳ್ಳೆಯದು.